ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ರಾಜ್ಯ ಮುಂಚೆ ಈಗ ಇರುವ ರೀತಿಯಲ್ಲಿ ಇರಲಿಲ್ಲ. ಆಂಧ್ರ ಪ್ರದೇಶ, ಕೇರಳದ ಅರ್ಧ ಭಾಗ, ಕರ್ನಾಟಕದ ಕೆನರಾ ಭಾಗ ಹಾಗೂ ಬಳ್ಳಾರಿ ಜಿಲ್ಲೆ ಹಾಗೂ ತಮಿಳುನಾಡು ಪ್ರದೇಶವೆಲ್ಲ ಸೇರಿ ಒಂದೇ ಪ್ರಾಂತ್ಯ ಆಗಿತ್ತು. ಅದನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಕರೀತಾ ಇದ್ರು. ಬ್ರಿಟಿಷರ ಕಾಲದಲ್ಲೇ ಮದ್ರಾಸ್ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಆಯ್ಕೆಯಾಗ್ತಾಯಿದ್ರು. ಬ್ರಿಟಿಷರು ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಮೂಲಕ ಭಾರತದ ಕೆಲವು ಪ್ರಾಂತ್ಯಗಳಿಗೆ ಸ್ವಂತ ಸರ್ಕಾರಗಳನ್ನು ರಚನೆ ಮಾಡಿಕೊಳ್ಳುವ ಅವಕಾಶ ಮಾಡಿಕೊಡ್ತಾರೆ. ಅದರ ಪ್ರಕಾರ ಕೃಷಿ, ಶಿಕ್ಷಣ, ಸ್ಥಳೀಯ ಸರ್ಕಾರಗಳು ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಈ ಸರ್ಕಾರಗಳು ಅಧಿಕಾರ ಹೊಂದಿದ್ದವು. ಮಿಕ್ಕ ಪ್ರಮುಖ ಇಲಾಖೆಗಳಾದ ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಹಾಗೂ ಸಂಪರ್ಕ ಇಲಾಖೆಗಳು ಬ್ರಿಟಿಷರ ಅಧೀನದಲ್ಲೇ ಇರ್ತಾ ಇದ್ವು. ಈ ಸರ್ಕಾರಗಳ ಅವಧಿ 3 ವರ್ಷ. 3 ವರ್ಷಗಳಿಗೊಮ್ಮೆ ಚುನಾವಣೆ ನಡೆದು ಹೊಸ ಸರ್ಕಾರ ಆಯ್ಕೆಯಾಗ್ತಾ ಇತ್ತು. ಈ ರೀತಿ ಮದ್ರಾಸ್ ಪ್ರಾಂತ್ಯಕ್ಕೂ ಸಹ ಸ್ವಂತ ಸರ್ಕಾರ ರಚನೆಯಾಗುತ್ತೆ. 132 ಸದಸ್ಯ ಬಲ ಹೊಂದಿದ್ದ ಮದ್ರಾಸ್ ವಿಧಾನಸಭೆಗೆ 34 ಜನರನ್ನು ಬ್ರಿಟಿಷ್ ಗವರ್ನರ್ ನಾಮನಿರ್ದೇಶನದ ಮೂಲಕ ಆಯ್ಕೆ ಮಾಡ್ತಾ ಇದ್ರು. ಮಿಕ್ಕ 98 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇತ್ತು. ಎ. ಸುಬ್ಬರಾಯಲು ರೆಡ್ಡಿಯಾರ್, ಪಿ. ರಾಮರಾಯನಿಂಗಾರ್, ಪಿ. ಸುಬ್ಬರಾಯನ್, ಬಿ. ಮುನಸ್ವಾಮಿ ನಾಯ್ಡು, ರಾಮಕೃಷ್ಣ ರಂಗಾರಾವ್, ಪಿ. ಟಿ. ರಾಜನ್, ಕೂರ್ಮ ವೆಂಕಟರೆಡ್ಡಿ ನಾಯ್ಡು, ಸಿ. ರಾಜಗೋಪಾಲಾಚಾರಿ, ಟಿ. ಪ್ರಕಾಶಂ, ಒ. ಪಿ. ರಾಮಸ್ವಾಮಿ ರೆಡ್ಡಿಯಾರ್ ಹಾಗೂ ಪಿ. ಎಸ್. ಕುಮಾರಸ್ವಾಮಿ ರಾಜರವರು ಮದ್ರಾಸ್ ಪ್ರಾಂತ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. 1920ರಿಂದ 1950ರವರೆಗೆ ಒಟ್ಟು 11 ಜನರು ಮದ್ರಾಸಿನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸಂವಿಧಾನ ರಚನೆಯಾದ ಮೇಲೆ ಮದ್ರಾಸ್ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಪಿ. ಎಸ್. ಕುಮಾರಸ್ವಾಮಿ ರಾಜರವರೇ ಆಯ್ಕೆಯಾಗ್ತಾರೆ. ಇವರು ತಮಿಳುನಾಡಿನ ರಾಜಪಾಲಯಂನವರು. ಮದ್ರಾಸಿನ ಕೊನೆಯ ಪ್ರೀಮಿಯರ್ ಆಗಿದ್ದ ಇವರು ಮದ್ರಾಸ್ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಒರಿಸ್ಸಾ ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ. 1952ರಲ್ಲಿ ಮೊದಲ ಬಾರಿ ಭಾರತದ ಸಂವಿಧಾನದ ಪ್ರಕಾರ ಚುನಾವಣೆ ನಡೆಯುತ್ತೆ. ಯಾವ ಪಕ್ಷಗಳಿಗೂ ಸ್ಪಷ್ಟ ಬಹುಮತ ಬರೋದಿಲ್ಲ. ಕಮ್ಯುನಿಸ್ಟ್ ಪಕ್ಷದವರು ಕಾಂಗ್ರೆಸ್ಸೇತರ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಲು ಮುಂದಾಗ್ತಾರೆ. ಆದರೆ ಕಾಂಗ್ರೆಸ್ಸಿನವರಿಗೆ ಇದು ಇಷ್ಟ ಇರೋದಿಲ್ಲ. ವಿಧಾನಸಭೆಯ ಸದಸ್ಯರೆಲ್ಲರೂ ಸೇರಿ ಸಿ. ರಾಜಗೋಪಾಲಾಚಾರಿಯವರನ್ನು ತಂದು ಮುಖ್ಯಮಂತ್ರಿ ಮಾಡಲು ಪ್ರಯತ್ನ ಪಡ್ತಾರೆ. ರಾಜ್ಯಪಾಲರು ಕೂಡ ಕಮ್ಯುನಿಸ್ಟ್ ಪಕ್ಷದವರನ್ನು ಆಹ್ವಾನಿಸದೆ ಅತಿ ದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲು ಆಹ್ವಾನ ಕೊಡ್ತಾರೆ. ರಾಜ್ಯಪಾಲರು ನಾಮನಿರ್ದೇಶನದ ಮೂಲಕ ಸಿ. ರಾಜಗೋಪಾಲಾಚಾರಿಯವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಾರೆ. ರಾಜಗೋಪಾಲಾಚಾರಿಯವರು ಬಹುಮತ ಇಲ್ಲದಿದ್ದರೂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಂತರ ಬೇರೆ ಪಕ್ಷಗಳ MLAಗಳನ್ನು ಸೆಳೆದು ಸಣ್ಣ ಸಣ್ಣ ಪಕ್ಷಗಳ ಬೆಂಬಲ ಪಡೆದು ಹೇಗೋ ಸರ್ಕಾರ ಉಳಿಸಿಕೊಡ್ತಾರೆ. ಇವರ ಅವಧಿಯ ಸಂದರ್ಭದಲ್ಲಿ ತೆಲುಗು ಮಾತನಾಡುವ ಪ್ರದೇಶದಿಂದ ಪ್ರತ್ಯೇಕ ಆಂಧ್ರ ರಚಿಸಲು ಹೋರಾಟ ಶುರುವಾಗುತ್ತೆ. ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತ ಪೊಟ್ಟೆ ಶ್ರೀರಾಮುಲುರವರು ಸಾವನ್ನಪ್ತಾರೆ. ಭಾಷಾವರು ರಾಜ್ಯಗಳ ರಚನೆಗೆ ನೆಹರು ಹಾಗೂ ರಾಜಗೋಪಾಲಾಚಾರಿ ಇಬ್ಬರಿಗೂ ಇಷ್ಟ ಇರೋದಿಲ್ಲ. ಆದರೂ ಹೋರಾಟಕ್ಕೆ ಮಣಿದು 1953ರಲ್ಲಿ ಪ್ರತ್ಯೇಕ ಆಂಧ್ರ ರಚನೆಯಾಗುತ್ತೆ. ರಾಜಗೋಪಾಲಾಚಾರಿಯವರು ಹೊಸ ಶಿಕ್ಷಣ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಅದರ ಪ್ರಕಾರ ಶಾಲೆಯ ಅವಧಿಯನ್ನು 5 ಗಂಟೆಯಿಂದ 3 ಗಂಟೆಗೆ ಇಳಿಸಿ ಮಿಕ್ಕ ಅವಧಿಯಲ್ಲಿ ಮನೆಯಲ್ಲಿ ಹುಡುಗರು ನಿಮ್ಮ ತಂದೆಯರಿಂದ ಉದ್ಯೋಗ, ಹುಡುಗಿಯರು ಮನೆಗೆಲಸ ಕಲಿಯಿರಿ ಅಂತ ಹೇಳ್ತಾರೆ. ಈ ಕಾಯ್ದೆ ಜಾರಿ ಮಾಡುವ ಮುನ್ನ ತಮ್ಮದೇ ಮಂತ್ರಿಗಳನ್ನು ಕೂಡ ಕೇಳಿರೋದಿಲ್ಲ. ಕೇಳಿದರೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯರು ಯಾರನ್ನಾದರೂ ಕೇಳಿ ತಮ್ಮ ತತ್ವಗಳನ್ನು ಬೋಧಿಸಿದ್ದರೆ ಅಂತ ಹೇಳಿಬಿಡ್ತಾರೆ. 6,000 ಶಾಲೆಗಳನ್ನು ಮುಚ್ಚಿಸ್ತಾರೆ. ಈ ಕಾಯ್ದೆಯಿಂದಾಗಿ ಅವರ ಜನಪ್ರಿಯತೆ ಕುಗ್ಗಿ ಹೋಗುತ್ತೆ. ಬ್ರಾಹ್ಮಣರಾದ ರಾಜಗೋಪಾಲಾಚಾರ್ಯವರು ಹಿಂದುಳಿದವರನ್ನು, ದಲಿತರನ್ನು ಶಿಕ್ಷಣದಿಂದ ದೂರ ಮಾಡಲು ಮಾಡಿರುವ ಕಾಯ್ದೆ. ತಂದೆ ವೃತ್ತಿಯನ್ನೇ ಕಲಿಯಲು ಹೇಳುತ್ತಿರುವ ಇವರು ಮತ್ತೆ ಚಾತುರ್ವರ್ಣ ವ್ಯವಸ್ಥೆಯನ್ನು ಹೇರ್ತಾ ಇದ್ದಾರೆ ಅಂತ ಜನರು ಬೀದಿಗಿಳಿತಾರೆ. ಆ ಸಮಯದಲ್ಲೇ ಹಿಂದಿ ಹೇರಿಕೆಯ ವಿರುದ್ಧವೂ ಹೋರಾಟ ಭುಗಿಲೆದ್ದು ಕೊನೆಗೆ ರಾಜಗೋಪಾಲಾಚಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನಂತರ ಕೆ. ಕಾಮರಾಜರವರು ಮದ್ರಾಸಿನ ಮುಖ್ಯಮಂತ್ರಿ ಆಗ್ತಾರೆ. ಇವರ ಅವಧಿಯಲ್ಲಿ 1956ರಲ್ಲಿ ಮದ್ರಾಸ್ ರಾಜ್ಯವನ್ನು ವಿಭಜಿಸಿ ಕೆಲವು ಪ್ರದೇಶಗಳನ್ನು ಕೇರಳ ರಾಜ್ಯಕ್ಕೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಸೇರಿಸಲಾಗುತ್ತೆ. ಇವರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತವೆ. ಮಕ್ಕಳಿಗೆ 11 ವರ್ಷದವರೆಗೂ ಉಚಿತ ಶಿಕ್ಷಣ, ಮಧ್ಯಾಹ್ನದ ಬಿಸಿ ಊಟ, ಎಲ್ಲ ಮಕ್ಕಳಿಗೂ ಉಚಿತ ಸಮವಸ್ತ್ರ ಮುಂತಾದ ಸುಧಾರಣೆಗಳು ಆಗ್ತವೆ. ಮಕ್ಕಳು ದೂರ ನಡೆಯಬಾರದು ಎಂದು ಪ್ರತಿ 3 ಕಿಲೋಮೀಟರ್ ವ್ಯಾಪ್ತಿಗೆ ಒಂದು ಶಾಲೆ ಘೋಷಣೆ ಮಾಡಿ ರಾಜಗೋಪಾಲಾಚಾರಿ ಮುಚ್ಚಿಸಿದ್ದ 6,000 ಶಾಲೆಗಳ ಬದಲಿಗೆ ಹೊಸ 12,000 ಶಾಲೆಗಳನ್ನು ತೆರೀತಾರೆ. ಜನಮೆಚ್ಚುಗೆ ಗಳಿಸಿದ್ದ ಇವರು ಮತ್ತೆ 2 ಚುನಾವಣೆಗಳಲ್ಲಿ ಕೂಡ ಗೆದ್ದು 1963ರವರೆಗೂ ಮುಖ್ಯಮಂತ್ರಿಯಾಗಿರ್ತಾರೆ. ಈ ಹೊತ್ತಿಗೆ ದೇಶಾದ್ಯಂತ ಕುಸಿಯುತ್ತಿದ್ದ ಕಾಂಗ್ರೆಸ್ ಜನಪ್ರಿಯತೆಯನ್ನು ಹೆಚ್ಚಿಸಲು ಕಾಮರಾಜ್ರವರನ್ನು ರಾಷ್ಟ್ರ ರಾಜಕಾರಣಕ್ಕೆ ತರಲಾಗುತ್ತೆ. 1963ರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ. 1964ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗ್ತಾರೆ. ಕಾಮರಾಜ್ ನಂತರ ಮದ್ರಾಸ್ ರಾಜ್ಯಕ್ಕೆ ಎಂ. ಭಕ್ತವತ್ಸಲಂರವರು ಮುಖ್ಯಮಂತ್ರಿ ಆಗ್ತಾರೆ. ಕಾಮರಾಜ್ ಸರ್ಕಾರದಲ್ಲಿ ಹಣಕಾಸು, ಶಿಕ್ಷಣ, ಗೃಹ ಹಾಗೂ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು
ತಮಿಳುನಾಡಿಗೆ ಆಯ್ಕೆಯಾದ ಕೊನೆಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿದ್ದಾರೆ. ಇದಾದ ನಂತರ ತಮಿಳುನಾಡಲ್ಲಿ ಕಾಂಗ್ರೆಸ್ ಜನಪ್ರಿಯತೆ ಕುಗ್ಗಿ ಹೋಗುತ್ತೆ. 1967ರ ಚುನಾವಣೆಯಲ್ಲಿ ಬೃಹತ್ ಬಹುಮತ ಪಡೆದ ಡಿಎಂಕೆ ಪಕ್ಷದಿಂದ ಸಿಎನ್ ಅಣ್ಣಾದೊರೈ ಇರೋರು ಮುಖ್ಯಮಂತ್ರಿ ಆಗ್ತಾರೆ. ಇವರ ಅವಧಿಯಲ್ಲಿ ಸಾಕಷ್ಟು ಸಾಮಾಜಿಕ ಸುಧಾರಣೆಗಳನ್ನು ತರ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಮ್ಯಾರೇಜ್ಗಳು ಅಂದರೆ ಸ್ವಾಭಿಮಾನದ ಮದುವೆಗಳಿಗೆ ಉತ್ತೇಜನ ನೀಡಿ ಅವುಗಳನ್ನು ಕಾನೂನುಬದ್ಧ ಮಾಡ್ತಾರೆ. ಸ್ವಾಭಿಮಾನದ ಮದುವೆಗಳು ಅಂದರೆ ಯಾವುದೇ ಬ್ರಾಹ್ಮಣರ ಪುರೋಹಿತರ ಅವಶ್ಯಕತೆ ಇಲ್ಲದೆ ತಮ್ಮಲ್ಲೇ ಜಾತಿ ಭೇದವಿಲ್ಲದೆ ಆಚಾರ ವಿಚಾರ ಎಂದು ದುಡ್ಡು ಪೋಲು ಮಾಡದೆ ಮಾಡುವ ಮದುವೆಗಳು. ಇವರ ಸಮಯದಲ್ಲಿ ಮದ್ರಾಸ್ ರಾಜ್ಯಕ್ಕೆ ತಮಿಳುನಾಡು ಎಂದು ಮರುನಾಮಕರಣ ಮಾಡಲಾಗುತ್ತೆ. ₹1ಗೆ 1 kg ಅಕ್ಕಿ ಕೊಡುವ ಯೋಜನೆ ಇವರೇ ಮೊದಲು ಪ್ರಾರಂಭ ಮಾಡಿದ್ದು. ನಂತರ ಹಲವು ರಾಜ್ಯಗಳು ಅದನ್ನು ಅನುಸರಿಸ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಧರ್ಮದ ಚಿಹ್ನೆಗಳನ್ನಾಗಲಿ ದೇವರ ಚಿತ್ರವನ್ನಾಗಲಿ ಹಾಕುವುದನ್ನು ನಿಷೇಧ ಮಾಡ್ತಾರೆ. ತಮಿಳುನಾಡು ಎಂದು ಮರುನಾಮಕರಣ ಮಾಡಿ ತಮಿಳುನಾಡಿನ ಮೊದಲ ಮುಖ್ಯಮಂತ್ರಿಯಾದ ಇವರು 20 ದಿನಗಳಲ್ಲೇ ಸಾವನ್ನಪ್ತಾರೆ. ಅವರ ಜಾಗಕ್ಕೆ ವಿ.ಆರ್. ನಡುಂಚೆಳಿಯನ್ನವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಅವರ ನಂತರ ಕರುಣಾನಿಧಿಯವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಇವರ ಆಡಳಿತದ ಸಮಯದಲ್ಲಿ ಸತ್ತನಾಥನ್ ಕಮಿಷನ್ ಸ್ಥಾಪನೆ ಮಾಡಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ, ರಾಜಕೀಯ, ಉದ್ಯೋಗ ಕ್ಷೇತ್ರಗಳಲ್ಲಿ ಮೀಸಲಾತಿ ಕೊಡ್ತಾರೆ. ಜಿಲ್ಲಾ ಆಡಳಿತಗಳು ವಾರಕ್ಕೊಮ್ಮೆ ಜನರ ಅಹವಾಲು ಸ್ವೀಕರಿಸುವ ಯೋಜನೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾರೆ. ತಮಿಳುನಾಡು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಸ್ಥಾಪಿಸಿ ಬಡವರಿಗೆ ಮನೆ ಕಟ್ಟಿಸಿಕೊಡ್ತಾರೆ. 1971ರಲ್ಲಿ ಮತ್ತೆ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರೆದ ಕರುಣಾನಿಧಿ ತಮ್ಮ ಮಗ ಎಂ.ಕೆ. ಮುತ್ತೂರವರನ್ನು ರಾಜಕೀಯವಾಗಿ ಹಾಗೂ ಸಿನಿಮಾ ಕ್ಷೇತ್ರಗಳಲ್ಲಿ ಬೆಳೆಸಲು ಪ್ರಯತ್ನ ಪಡ್ತಾರೆ. ಅದೇ ಸಮಯಕ್ಕೆ ಪಕ್ಷದ ಖಜಾಂಚಿಯಾಗಿದ್ದ ಎಂ.ಜಿ. ರಾಮಚಂದ್ರನ್ರವರು ಸ್ವಪಕ್ಷದ ವಿರುದ್ಧವೇ ಅಣ್ಣಾದೊರೈ ಹೋದ ಮೇಲೆ ಪಕ್ಷದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಅಂತ ಆರೋಪ ಮಾಡ್ತಾರೆ. ಕರುಣಾನಿಧಿ ಎಂ.ಜಿ.ಆರ್. ರವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ದೇಶದಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದರೂ ತಮಿಳುನಾಡಿಗೆ ತುರ್ತು ಪರಿಸ್ಥಿತಿ ಹೇರಿಕೆಯಾಗದಂತೆ ತಡೀತಾರೆ. ತುರ್ತು ಪರಿಸ್ಥಿತಿಯ ವಿರುದ್ಧ ಜಯಪ್ರಕಾಶ್ ನಾರಾಯಣರವರ ಬೆಂಬಲಕ್ಕೆ ನಿಲ್ತಾರೆ. ನಂತರ ಇಂದಿರಾ ಗಾಂಧಿ ತಮಿಳುನಾಡು ಸರ್ಕಾರವನ್ನು ವಜಾಗೊಳಿಸಿ ಹಲವಾರು ಡಿಎಂಕೆ ಪಕ್ಷದ ಕಾರ್ಯಕರ್ತರನ್ನು ಹಾಗೂ ಕರುಣಾನಿಧಿ ಕುಟುಂಬದ ಸದಸ್ಯರನ್ನು ಬಂಧನದಲ್ಲಿ ಇರಿಸ್ತಾರೆ. ತಮಿಳುನಾಡಿಗೆ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯಾಗುತ್ತೆ. 1977ರ ಚುನಾವಣೆ ಹೊತ್ತಿಗೆ ಡಿಎಂಕೆ ಪಕ್ಷದಿಂದ ಉಚ್ಚಾಟನೆಯಾಗಿ ಎಐಎಡಿಎಂಕೆ ಎಂಬ ಹೊಸ ಪಕ್ಷ ಕಟ್ಟಿದ್ದ ಎಂ.ಜಿ.ಆರ್. ರವರು ಬಹುಮತ ಪಡೆದು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. 1980ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಂಡ ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟ ಎಂ.ಜಿ.ಆರ್. ಜನಪ್ರಿಯತೆ ಕುಗ್ಗಿದೆ ಎಂದು ತಿಳಿದು ಸರ್ಕಾರ ಬೀಳಿಸಲು ಪ್ರಯತ್ನ ಪಡ್ತವೆ. ಸರ್ಕಾರ ರದ್ದುಗೊಳಿಸಿ ರಾಷ್ಟ್ರಪತಿಗೆ ಆಳ್ವಿಕೆ ಹೇರಲು ಮನವಿ ಮಾಡ್ತಾರೆ. ವಿದ್ಯುತ್ ಸಬ್ಸಿಡಿಗಾಗಿ ರೈತರ ಪ್ರತಿಭಟನೆ ನೆಪವೊಡ್ಡಿ ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರವನ್ನು ವಜಾಗೊಳಿಸುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯಾಗುತ್ತೆ. 1980 ಹಾಗೂ 1984ರಲ್ಲಿ ಮತ್ತೆ ಚುನಾವಣೆ ನಡೆದು ಎಂ.ಜಿ.ಆರ್. ಮತ್ತೆ 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 1987ರಲ್ಲಿ ಸಿಎಂ ಸ್ಥಾನದಲ್ಲಿ ಇದ್ದಾಗಲೇ ಸಾವನ್ನಪ್ತಾರೆ. ವಿ.ಆರ್. ನಡುಂಚೆಳಿಯನ್ರವರು ಮತ್ತೊಮ್ಮೆ ಹಂಗಾಮಿ ಮುಖ್ಯಮಂತ್ರಿಯಾಗಿ 14 ದಿನ ಇರ್ತಾರೆ. ಅವರ ನಂತರ ಎಂ.ಜಿ.ಆರ್. ಅವರ ಪತ್ನಿ ಜಾನಕಿ ರಾಮಚಂದ್ರನ್ ರವರನ್ನು ತಂದು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಆದರೆ ಅಷ್ಟೊತ್ತಿಗೆ ಮೈತ್ರಿಯು 3 ಭಾಗ ಆಗಿತ್ತು. ಜಯಲಲಿತಾ ಬೆಂಬಲಿತ 30 ಶಾಸಕರ ಗುಂಪು ಒಂದಾದರೆ ಜಾನಕಿ ಬೆಂಬಲಿತ ಇನ್ನೊಂದು ಗುಂಪು ಹಾಗೂ ರಾಜೀವ್ ಗಾಂಧಿ ಮಾತಿನಂತೆ ವೋಟಿಂಗ್ ಮಾಡದೆ ತಟಸ್ಥವಾಗಿದ್ದ ಮತ್ತೊಂದು ಗುಂಪು. ಬಹುಮತ ಸಾಬೀತುಪಡಿಸುವಾಗ ಸದನದಲ್ಲಿ ಶಾಸಕರು ಹೊಡೆದಾಡಿಕೊಳ್ತಾರೆ. ಬಹುಮತ ಇಲ್ಲದಿದ್ದರೂ ಸ್ಪೀಕರ್ ಬಹುಮತ ಸಾಬೀತಾಗಿದೆ ಎಂದು ಘೋಷಣೆ ಮಾಡಿಬಿಡ್ತಾರೆ. ರಾಜೀವ್ ಗಾಂಧಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಮಿಳುನಾಡು ಸರ್ಕಾರವನ್ನು ರದ್ದು ಮಾಡ್ತಾರೆ. 23 ದಿನಕ್ಕೆ ಜಾನಕಿ ಸರ್ಕಾರ ಬಿದ್ದೋಗುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಎಂ.ಎಲ್.ಎ. ಎಂ.ಎಲ್.ಸಿ. ಎರಡೂ ಆಗದೆ ಸಿಎಂ ಆದ ಕೆಲವೇ ಜನರಲ್ಲಿ ಜಾನಕಿ ಕೂಡ ಒಬ್ಬರು. 1989ರ ಚುನಾವಣೆಯಲ್ಲಿ ಜಾನಕಿ ಹಾಗೂ ಜಯಲಲಿತಾ ಜಗಳದ ನಡುವೆ ಬಹುಮತ ಪಡೆದ ಕರುಣಾನಿಧಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಈ ಸಮಯದಲ್ಲಿ ಅಂತರ್ಜಾತಿ ವಿವಾಹ ಆಗುವವರಿಗೆ ಹಾಗೂ ವಿಧವೆಯರನ್ನು ಮದುವೆ ಆಗುವವರಿಗೆ ಸಹಾಯಧನ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ 30% ಮೀಸಲಾತಿ ಹಾಗೂ ರೈತರಿಗೆ ಉಚಿತ ವಿದ್ಯುತ್ತಿನ ಘೋಷಣೆ ಮಾಡ್ತಾರೆ. ಮುಂದೆ ಕರುಣಾನಿಧಿರವರು ಶ್ರೀಲಂಕಾದ ಎಲ್.ಟಿ.ಟಿ.ಇ. ಸಂಘಟನೆಗೆ ತಮ್ಮ ಹೋರಾಟಕ್ಕೆ ತಮಿಳುನಾಡಿನ ಜಾಗವನ್ನು ಬಳಸಿಕೊಳ್ಳಲು ಅವಕಾಶ ಮಾಡಿಕೊಡ್ತಾರೆ. ಭಾರತೀಯ ಸೈನಿಕರ ಮೇಲೆ ಎಲ್.ಟಿ.ಟಿ.ಇ. ಸಶಸ್ತ್ರ ದಾಳಿ ಮಾಡಿದ ಮೇಲೆಯೂ ಕರುಣಾನಿಧಿ ಎಲ್.ಟಿ.ಟಿ.ಇ. ಸಂಘಟನೆಗೆ ಬೆಂಬಲಿಸ್ತಾರೆ. ಭಾರತೀಯ ಸೈನಿಕರ ಮೇಲೆಯೇ ಶ್ರೀಲಂಕಾದ ತಮಿಳರ ಕೊಲೆಗಾರರು, ಅತ್ಯಾಚಾರಿಗಳು ಎಂದು ಆರೋಪ ಮಾಡ್ತಾರೆ. ಶ್ರೀಲಂಕಾದಿಂದ ವಾಪಸ್ಸಾದ ಭಾರತೀಯ ಸೈನಿಕರ ಪ್ರವೇಶಕ್ಕೆ ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಕರುಣಾನಿಧಿ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಹೇರ್ತಾರೆ. 1991ರ ಚುನಾವಣೆಯಲ್ಲಿ ಬಹುಮತ ಪಡೆದ ಎಐಎಡಿಎಂಕೆ ಪಕ್ಷದ ಜಯಲಲಿತಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಈ ಸಮಯದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಪೊಲೀಸ್ ಸ್ಟೇಷನ್ಗಳನ್ನು ತೆರೀತಾರೆ ಹಾಗೂ ಹೆಣ್ಣು ಮಕ್ಕಳ ಹತ್ಯೆಯನ್ನು ತಡೆಯಲು ಹೆಣ್ಣು ಮಕ್ಕಳ ದತ್ತು ಸ್ವೀಕಾರ ಕೇಂದ್ರಗಳನ್ನು ಕೂಡ ತೆರೀತಾರೆ. ಅದರಲ್ಲಿ ಯಾರಿಗೆ ಹೆಣ್ಣು ಬೇಡವೋ ಅಲ್ಲಿ ಕೊಟ್ಟು ಹೋಗ್ಬೋದಿತ್ತು. 1996ರ ಚುನಾವಣೆ ಹೊತ್ತಿಗೆ
ಮತ್ತೆ ಕರುಣಾನಿಧಿ ಅಧಿಕಾರಕ್ಕೆ ಬಂದು 5 ವರ್ಷ ಸರ್ಕಾರ ನಡೆಸ್ತಾರೆ. 2001ರ ಚುನಾವಣೆಯಲ್ಲಿ ಜಯಲಲಿತಾ ಪಕ್ಷ ಬಹುಮತ ಪಡೆದರೂ ಕೂಡ ಜಯಲಲಿತಾ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಇದ್ದ ಕಾರಣ ಅವರಿಗೆ 2001ರ ಚುನಾವಣೆಗೆ ಸ್ಪರ್ಧಿಸಲು ಸಾಧ್ಯ ಆಗಿರೋದಿಲ್ಲ. ಆದರೂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ವಿರೋಧ ಹೆಚ್ಚಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಅವರನ್ನು CM ಸ್ಥಾನದಿಂದ ವಜಾಗೊಳಿಸುತ್ತೆ. ಅವರ ಜಾಗಕ್ಕೆ ಅವರ ಆಪ್ತ ಓ ಪನ್ನೀರ್ಸೆಲ್ವಂರವರು CM ಆಗ್ತಾರೆ. 2002ರಲ್ಲಿ ಜಯಲಲಿತಾ ಮೇಲಿದ್ದ ಪ್ರಕರಣಗಳಿಂದ ಕೋರ್ಟ್ ಖುಲಾಸೆಗೊಳಿಸುತ್ತೆ. 2002ರಲ್ಲಿ ಮತ್ತೆ ಜಯಲಲಿತಾರವರು CM ಆಗ್ತಾರೆ. 2006ರಿಂದ 2011ರವರೆಗೆ ಮತ್ತೊಮ್ಮೆ ಕರುಣಾನಿಧಿ CM ಆಗ್ತಾರೆ. 2011ರಿಂದ ಜಯಲಲಿತಾ CM ಆಗ್ತಾರೆ. ಆ ಸಮಯದಲ್ಲಿ ಜಯಲಲಿತಾ ಯೋಜನೆಗಳಾದ ಅಮ್ಮ ಕ್ಯಾಂಟೀನ್, ಅಮ್ಮ ವಾಟರ್, ಅಮ್ಮ ಸಿಮೆಂಟ್, ಅಮ್ಮ ಬೇಬಿ ಕಿಟ್ಗಳು ಹೆಸರು ಮಾಡ್ತವೆ. ಶಾಲಾ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಹಾಗೂ ಉಚಿತ ಸೈಕಲ್ ಯೋಜನೆ ಪ್ರಾರಂಭ ಆಗುತ್ತೆ. ಬಡವರಿಗೆ 4 ಮೇಕೆ 1 ಹಸು ಕೊಡುವ ಯೋಜನೆ, ಪ್ರತಿ ಕುಟುಂಬಕ್ಕೆ ಫ್ಯಾನ್, ಟಿವಿ, ಮಿಕ್ಸಿ ಕೊಡುವ ಯೋಜನೆ, ಶಾಲಾ ಮಕ್ಕಳಿಗೆ 3 ಜೊತೆ ಸಮವಸ್ತ್ರ, ಬ್ಯಾಗ್ ಕೊಡುವ ಯೋಜನೆಗಳು ಪ್ರಾರಂಭ ಆಗ್ತವೆ. ಆದರೆ ಅಕ್ರಮ ಆಸ್ತಿ ಗಳಿಸಿದ್ದ ಪ್ರಕರಣದಲ್ಲಿ ಮತ್ತೆ 4 ವರ್ಷ ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ. ಮತ್ತೆ ಬೇಲ್ ಸಿಕ್ಕಿ 2015ರಲ್ಲಿ CM ಆಗುವವರೆಗೂ ಅವರ ಆಪ್ತ ಪನ್ನೀರ್ಸೆಲ್ವಂರವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಕೆಲ ತಿಂಗಳ ಸರ್ಕಾರ ನಡೆಸ್ತಾರೆ. ಮತ್ತೆ ಅಧಿಕಾರಕ್ಕೆ ಬಂದು CM ಆದ ಜಯಲಲಿತಾ 2016ರಲ್ಲಿ ಸಾವನ್ನಪ್ತಾರೆ. ಓ ಪನ್ನೀರ್ಸೆಲ್ವಂರವರು 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಅವರ ನಂತರ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಜಯಲಲಿತಾ ಸರ್ಕಾರದಲ್ಲಿ ಹೆದ್ದಾರಿ ಮತ್ತು ಬಂದರು ಹಾಗೂ ಲೋಕೋಪಯೋಗಿ ಮಂತ್ರಿಯಾಗಿ ಕೆಲಸ ಮಾಡಿರುವ ಇವರು ಜಯಲಲಿತಾ ಸಾವಿನ ನಂತರ CM ಆಗ್ತಾರೆ. ಇವರ ನೇತೃತ್ವದಲ್ಲಿ ನಡೆದ 2021ರ ಚುನಾವಣೆಯನ್ನು AIADMK ಪಕ್ಷ ಸೋಲುತ್ತೆ. DMK ಪಕ್ಷದ ಕರುಣಾನಿಧಿ ಪುತ್ರ MK ಸ್ಟಾಲಿನ್ ರವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ಕರುಣಾನಿಧಿ ಸರ್ಕಾರದಲ್ಲಿ ಹಲವು ಇಲಾಖೆಗಳ ಮಂತ್ರಿಯಾಗಿ ತಮಿಳುನಾಡಿನ ಮೊದಲ ಉಪಮುಖ್ಯಮಂತ್ರಿ ಆಗಿರುವ ಇವರು ಪ್ರಸ್ತುತ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ. ಇದುವರೆಗೂ ತಮಿಳುನಾಡಿಗೆ 13 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ AIADMK ಪಕ್ಷದ 6 ಜನರು, DMK ಪಕ್ಷದ 4 ಹಾಗೂ ಕಾಂಗ್ರೆಸ್ ಪಕ್ಷದಿಂದ 4 ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ತಮಿಳುನಾಡನ್ನು ದೀರ್ಘಕಾಲ ಆಳಿದವರು ಯಾರು ಅಂದರೆ ಅದು ಕರುಣಾನಿಧಿರವರು. ಒಟ್ಟು 18 ವರ್ಷ 363 ದಿನ CM ಆಗಿದ್ರು. ಕಡಿಮೆ ಅವಧಿಗೆ CM ಆಗಿದ್ದವರು ನೆಡುಂಚೆಳಿಯನ್ರವರು ಕೇವಲ 21 ದಿನ CM ಆಗಿದ್ರು. ಇನ್ನು ತಮಿಳುನಾಡನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದರೆ ಅದು AIADMK ಪಕ್ಷ. ಒಟ್ಟು 30 ವರ್ಷ 46 ದಿನ ತಮಿಳುನಾಡನ್ನು ಆಳಿದೆ. ಸೊ ಇದಾಗಿತ್ತು ಸ್ನೇಹಿತರೆ, ಯಾರೆಲ್ಲ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ರು ಹಾಗೂ ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನು ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.